ಅಷ್ಟು ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಅಷ್ಟೊತ್ತಿಗೆ ನನಗೆ 1 ವಿಕೆಟ್ ಬಂದಿತ್ತು ಅಷ್ಟೇ. ಆ ಟೆಸ್ಟ್ ಮ್ಯಾಚ್ ಗೆಲ್ಲಬೇಕಾಗಿತ್ತು ನಾವು. ಸೊ ನಾನು ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋಗಿ ಒಂದು 3-4 ಓವರ್ ಆಗುತ್ತೆ. ಹೊರಗಡೆ ಹೋಗಿ ಆವಾಗ ನಮಗೆ ಕ್ಯಾಪ್ಟನ್ ಕೊಡ್ತಾರೆ ಬೌಲಿಂಗು. ವೆಂಕಿ ತಗೊಳಪ್ಪ ಬೌಲಿಂಗ್ ಮಾಡಪ್ಪ ಅಂತ ಹೇಳ್ತಾರೆ. ಸೊ ನನಗೆ ಅವರು ಕೊಟ್ಟಾಗ ಕೂಡ ನನಗೆ ಗೊತ್ತು, ಅಷ್ಟೊಂದು ಕಾನ್ಫಿಡೆನ್ಸೇ ಕೊಟ್ಟಿರಲಿಲ್ಲ ನನಗೆ. ಸೊ ಬೇರೆ ಬೌಲರ್ ಏನು ಮಾಡ್ತಾ ಇದ್ರು, ನಮ್ಮ ಜಲಗ ಶ್ರೀನಾಥ್ ಅವರು, ಅನಿಲ್ ಕುಂಬ್ಳೆ ಅವರು ಬೌಲಿಂಗ್ ಮಾಡ್ತಾಯಿದ್ರು, ಅವರಿಗೆ ರೆಸ್ಟ್ ಸಿಗಲಿ ಅನ್ನೋ ಒಂದು ಯೋಚನೆಯಲ್ಲಿ ಕೊಟ್ಟಿದ್ದು ಬೌಲಿಂಗು, ಸರಿನಾ? ಸೊ ನನಗೆ ಅದು ಗೊತ್ತು, ಅರ್ಥ ಆಯ್ತು ನನಗೆ. ಬಿಡು, ಏನೋ ಒಂದು ಅವಕಾಶ ಸಿಕ್ಕಿದೆ, ಇವಾಗ ಇನ್ನೊಂದು ಅವಕಾಶ ಸಿಕ್ಕಿದೆ, ಬೌಲಿಂಗ್ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಂಡು ನಾನು ಬೌಲಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ನಂಬ್ತಿರೋ ಬಿಡ್ತಿರೋ, ಅಲ್ಲಿ ತನಕ ನನಗೆ 1 ವಿಕೆಟ್ ಬಂದಿತ್ತು. ಪಾಕಿಸ್ತಾನವರು ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಶಾಹಿದ್ ಅಫ್ರಿದಿ ಅವರು 100 ಹೊಡೆದಿದ್ರು ಬೇರೆ ಆ ಟೈಮ್ನಲ್ಲಿ, 130 ರನ್ ಬ್ಯಾಟಿಂಗ್ ಮಾಡ್ತಾ ಇದ್ರು. ಸೊ ಅವ್ರ ವಿಕೆಟ್ ತೆಗೆದು ತುಂಬಾ ಮುಖ್ಯ ಆಗಿತ್ತು. ಇಲ್ಲಾಂದರೆ ಅವರು ದೇವ್ ರನ್ನಿಂಗ್ ಅವೇ ವಿತ್ ದ ಗೇಮ್ ಅಂತ ಹೇಳ್ತೀವಿ ನೋಡಿ. ಅಂದರೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ನಾವು ಸೋಲೋವಂಥ ಆ ಒಂದು ಪರಿಸ್ಥಿತಿನಲ್ಲಿ ಇರೋವಂಥ ಒಂದು ಸಂದರ್ಭ ಇತ್ತು ಅಲ್ಲಿ. ಸೊ ಯಾರೋ ಬಂದು ಏನೋ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ನನಗೆ ಬೌಲಿಂಗ್ ಕೊಟ್ಟಾಗ ನನಗೆ ಏನು ಅಂತಾರೆ, ಚೆನ್ನಾಗಿ ಮಾಡಬೇಕು ಬೌಲಿಂಗ್, ಅಷ್ಟೇ, ಅದೇ ಒಂದು ಯೋಚನೆ ಇದೆ. ಸೊ ನಾನು ಬೌಲಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಮುಂದಿನ 5 ವಿಕೆಟು ನನಗೆ 0 ರನ್ಸಿಗೆ ಬಂದಿದ್ದು. 0 ರನ್ಸ್ಗೆ ನಾನು 5 ವಿಕೆಟ್ ತಗೊಂಡೆ. ಸೊ ಶಾಹಿದ್ ಅಫ್ರಿದಿ ಅವರು ಔಟ್ ಆದರು, ಮಿಗ್ದವರೆಲ್ಲ ಔಟ್ ಆದರು. ಅರ್ಧ ಗಂಟೆ ಒಳಗಡೆ ನಾನು ಹೋಗಿ, ಅರ್ಧ ಗಂಟೆ ಅವರಷ್ಟೊಂದಿಗೆ 3 ವಿಕೆಟ್ ಅನ್ನೋ ಬಿದ್ದಿತ್ತು. ಅರ್ಧ ಗಂಟೆ ಒಳಗಡೆ ಆಲ್ ಔಟೇ ಆದರು. ಅಫ್ಕೋರ್ಸ್ ಇವೆನ್ಚುಲಿ ನಾವು ಆ ಮ್ಯಾಚ್ನ ಸೋಲ್ತೀವಿ, 13 ರನ್ ಸೋಲ್ತೀವಿ. ಒನ್ ಆಫ್ ದಿ ಬೆಸ್ಟ್ ಎವರ್ ಟೆಸ್ಟ್ ಮ್ಯಾಚಸ್ ಆಗುತ್ತೆ ಅದು. ಆದರೆ ನನ್ನ ಒಂದು ಈ ಎಕ್ಸ್ಪೀರಿಯನ್ಸ್ನ ನಾನು ಹೇಳ್ತಿರೋದು ನಿಮಗೆ. ಸೊ ಬರ್ತಾ ಇರಲಿಲ್ಲ, 6ರಿಂದ ಒಂದು 8 ತಿಂಗಳು ಜಾಸ್ತಿ ವಿಕೆಟ್ಗಳು ಬರ್ತಿರಲಿಲ್ಲ. ಬಟ್ ಇದು ಈ ಥರ ಅಂದ್ಕೊಂಡು ನಾನು ಹೋದಾಗ 5 ವಿಕೆಟ್ ನನಗೆ 0 ರನ್ ಬಂದಿದೆ ಅಂತಂದರೆ ಅದು ನಾನು ಮಾಡಿದ್ದೀನಿ ಅಂತಲ್ಲ, ಗುರುಗಳ ಆಶೀರ್ವಾದ ಇಂದನೇ ಆಗಿರೋದೇ ಹೊರತು ಬೇರೆ ಏನೇನಿಲ್ಲ.